ಇದನ್ನ ಕಾಟನ್ ಸಿಟಿ ಅಂತಾನೂ ಕರೆಯಲಾಗುತ್ತೆ. ಇನ್ನು ಇತಿಹಾಸದ ಬಗ್ಗೆ ನೋಡ್ತಾ ಹೋದ್ರೆ ಅಶೋಕನ ಒಂದು ಶಾಸನವಾಗಿರ್ತಕ್ಕಂತಹ ಮಸ್ಕಿಯ ಶಿಲಾಶಾಸನ, ಅದರಲ್ಲಿ ಅಶೋಕನನ್ನು ದೇವನಾಮಪ್ರಿಯ ಅಶೋಕನೆಂದು ಬಿಂಬಿಸಲಾಗಿದೆ. ಅಶೋಕನ ಕಾಲದಲ್ಲಿ ಈ ಪ್ರದೇಶ ವೈಸ್ರಾಯ್ ಅಥವಾ ಮಹಾಮಾತ್ರದ ಆಡಳಿತದಲ್ಲಿತ್ತು. ತದನಂತರ ಶಾತವಾಹನರ ಭಾಗವಾಗಿತ್ತು. 3-4ನೇ ಶತಮಾನದಲ್ಲಿ ವಾಕಾಟಕರು ಆಡಳಿತ ಮಾಡುತ್ತಿದ್ದರು. ಕದಂಬರು ಹಾಗೂ ಬಾದಾಮಿ ಚಾಲುಕ್ಯರು ಈ ಪ್ರದೇಶವನ್ನು ಆಳಿದ್ದಾರೆ. 2ನೇ ಪುಲಕೇಶಿ ಪಲ್ಲವರನ್ನು ಸೋಲಿಸಿ ಈ ಪ್ರದೇಶವನ್ನು ವಶಪಡಿಸಿಕೊಂಡನಂತೆ. ಮಾನ್ವಿ ತಾಲೂಕಿನ ಒಂದು ಶಾಸನದ ಪ್ರಕಾರ ರಾಷ್ಟ್ರಕೂಟರ ರಾಜ 2ನೇ ಕೃಷ್ಣ ಈ ಪ್ರದೇಶವನ್ನ ಆಳ್ವಿಕೆ ಮಾಡುತ್ತಿದ್ದನಂತೆ. ದೆಹಲಿ ಸುಲ್ತಾನರ ಆಕ್ರಮಣದಿಂದ 1323ರಲ್ಲಿ ಕಾಕತೀಯರ ಮರಣದ ನಂತರ ಈ ರಾಯಚೂರು ವಿಜಯನಗರದ ಪಾಲಾಯಿತು. ನಂತರ ಆದಿಲ್ ಶಾಹಿಗಳ ನಂತರ ಹೈದರಾಬಾದಿನ ನಿಜಾಮರ ಆಳ್ವಿಕೆಯಲ್ಲಿ